ಇನ್ನು ಟಿವಿ9 ಮತ್ತೊಂದು ರಾಪಿಡ್ ಇಂಪ್ಯಾಕ್ಟ್ ಹಾಸನದ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಆಗಿದೆ. ಈಗ ನಿನ್ನೆಷ್ಟೇ ಇದ್ರ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿದ್ವಿ. ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪರೀಕ್ಷೆಗೆ ತೆರಳೋದಕ್ಕೆ ಅಂತ ಹೇಳಿದ್ರೆ ನಮಗೆ ಕೆಎಸ್ಆರ್ಟಿಸಿ ಬಸ್ಗಳೇ ಇಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಬೆಳಗ್ಗೆ ಇದ್ರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದಂತಹ ಟಿವಿ9 ಈಗ ರಾಪಿಡ್ ಇಂಪ್ಯಾಕ್ಟ್ ಆಗಿದೆ. ಬಸ್ನ ವ್ಯವಸ್ಥೆ ಆಗಿದೆ ಈಗ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಶಾಸಕರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ನಂತರ ಈಗ ವಿದ್ಯಾರ್ಥಿಗಳಿಗೆ ಬಸ್ನ ವ್ಯವಸ್ಥೆ ಮಾಡಿಸಿಕೊಟ್ಟಿದ್ದಾರೆ. ಶಾಸಕರ ಭೇಟಿ ಬೆನ್ನಲ್ಲೇ ಬಸ್ ವ್ಯವಸ್ಥೆಯನ್ನ ಅಧಿಕಾರಿಗಳು ಕಲ್ಪಿಸಿದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತಲೂ ಕೂಡ ಶಾಸಕರು ಭರವಸೆಯನ್ನ ಕೊಟ್ಟಿದ್ದಾರೆ. ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗೂ ಕೂಡ ತಾಕೀತು ಮಾಡಿದ್ದಾರೆ. ಮಾವ ಅತ್ತೆ ಅಂತ ಕೇಳ್ತೀನಿ, ಬರ ನೀನು ಅಯ್ಯೋಕೆ ತಗೊಂಡು 4 ಕೊಡ್ತೀನಿ, ಬಾ ಏನಾಗುತ್ತೆ ಕೇಸ್ ನೋಡ್ತೀನಿ. ಬಾಯಲ್ಲಿ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಬಾ. ಏನೋ ಓಲಿವು ಬಾರಯ್ಯ ನೀನು ಇಲ್ಲಿ ಸುಮ್ಮನೆ ಫಸ್ಟು ಬರಯ್ಯ ನೀನು. ಎಲ್ಲದನ್ನು ಅರೇಂಜ್ ಮಾಡೋದು ನಿನ್ನೆ ಇದು ತುಂಬ ಉತ್ಪನ್ನ ಆಗ್ತಾ ಇದೆ. ನಾಳೆ ಬೆಳಗ್ಗೆ ನೀವು ಸುಮ್ಮನೆ ವಿರುದ್ಧ ಸ್ಟ್ರೈಕ್ ಮಾಡೋದು ಇದೆಲ್ಲ ಆಗ್ತಾ ಇದೆ. ಇದಕ್ಕೆ ಅವಕಾಶ ಮಾಡಬೇಕು. ಅವ್ರು ನೋಡಿ 8 ಗಂಟೆಗೆ ಬಿಡಬೇಕಾಗ ಬಸ್ 8 ಗಂಟೆ ಬಿಡ್ತೀವಿ ಅಂತ ನಿನ್ನೆ ಪ್ರಾಮಿಸ್ ಮಾಡಿದ್ದಾರೆ. ಈಗ ಸ್ಟೂಡೆಂಟ್ಸ್ಗಳು ಇವೆಲ್ಲ ಕಾಯ್ತಾ ಇದ್ದಾರೆ. ನಾನು ಆನ್ ಸ್ಪಾಟಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇನ್ನೂ ಬಸ್ ಬಂದಿಲ್ಲ. ಏನು ಮಾಡಬೇಕಾಗಿ ಅವರು ಹೋಗಿ ಲೆಕ್ಚರರ್ಸ್ಗಳು ಪಾಠ ಹೆಂಗೆ ಮಾಡಬೇಕು, ಸ್ಟೂಡೆಂಟ್ಸ್ಗಳು ಕ್ಲಾಸ್ ಹೆಂಗೆ ಅಟೆಂಡ್ ಮಾಡಬೇಕು.